ಎಲ್ಲ ಸ್ನೇಹಿತರೆ, ಉಪಮುಖ್ಯಮಂತ್ರಿಗಳು ನಿಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅವರು ಕೂಡ ಈ ಪತ್ರಿಕಾ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅನೇಕ ಜನ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಮೂವತ್ತು 31 ಈ ತಿಂಗಳು 2 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ, ಸಿಇಒಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ, ಆಮೇಲೆ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳು, ಜೊತೆಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕಾರ್ಯದರ್ಶಿಗಳು ಮತ್ತು ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಕೂಡ, ಮುಖ್ಯ ಕಾರ್ಯದರ್ಶಿಗಳು ಬಂದು ಮಾಡಿಕೊಂಡು, ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡ ಈ DC, CO, SP, ಸೆಕ್ರೆಟರೀಸ್ ಸಮ್ಮೇಳನ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದರು. ಭಾಗಿಯಾಗಿ ಕಾಫಿ ಕುಡಿದು ಬಿಡ್ಲಾ, ಯಾಕಂದ್ರೆ ಆರೋಗ್ಬಿಡ್ತದೆ ಅಂತ ಕಾಫಿ ತರಿಸ್ಬಿಟ್ಟಿದ್ದೆ. ನೀವು ಕುಡಿದ್ರ? ಕೆಲವು ಲೈನ್ ಅಪ್ ಮಾಡ್ಕೊಬಿಟ್ಟಿರ್ತಾರಲ್ಲ ಅಂತ ರಿಲೇ ಹಾಕೊಬಿಟ್ಟಿರ್ತೈತಿ. ಈ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳ ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಆಮೇಲೆ ಹೊಸದಾಗಿ ರಚನೆಯಾಗಿದ್ದಾವಲ್ಲ 240 ತಾಲೂಕುಗಳಲ್ಲಿ 63 ತಾಲೂಕುಗಳು ಹೊಸದಾಗಿ ರಚನೆಯಾದವು. ಅದು ಹಿಂದೆನೇ ರಚನೆಯಾಗಿದ್ದು. ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ರಚನೆಯಾಗಿದ್ದು. ಅವರು BJPಯವರು ಮತ್ತು ಸಮ್ಮಿಶ್ರ ಸರ್ಕಾರ 5 ವರ್ಷಗಳಲ್ಲಿ 14 ಕಡೆಗಳಲ್ಲಿ ಮಾತ್ರ ತಾಲೂಕು ಕೇಂದ್ರಗಳಲ್ಲಿ, ಹೊಸ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದರು. ತಾಲೂಕು ಕಚೇರಿಗಳು, ಅದೇ ಮಿನಿ ವಿಧಾನಸೌಧ ಅಂತ ಕರಿತಿದ್ದಾಗ ನಾವು. ಈಗ ಪ್ರಜಾಸೌಧ ಅಂತ ಕರೆದಿದ್ದೀವಿ. ಪ್ರಜಾಸೌಧ ಸುಮಾರು ನಾವು ಬಂದ 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಉಳಿದ ಎಲ್ಲ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ 49 ತಾಲೂಕುಗಳು ಪ್ರಜಾಸೌಧ
ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂಥ ಹಣನೂ ಕೂಡ ಒದಗಿಸಿದ್ದೀವಿ. ನಮ್ಮ ಸರ್ಕಾರ ಎರಡನೇ ಬಾರಿ ಬಂದ ಮೇಲೆ 49 ಉಳಿಕೆ 49 ತಾಲೂಕುಗಳಿದ್ದವು. ಆ 49 ತಾಲೂಕುಗಳಿಗೂ ಕೂಡ 2 ವರ್ಷದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಸೊ ಇದು ಈ ಕಾನ್ಫರೆನ್ಸ್ನಲ್ಲಿ ಮೊದಲನಿಗೆ ಮಾಡದಂಥ ಕೆಲಸ. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸ್ವಾಗತ ಮಾಡಿದ ಮೇಲೆ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಮಾಡಿದೆ. ಮೊದಲಿಗೆ DC, SP, CO ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಯಾರೂ ಕೂಡ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು. ನನಗೆ ಕೆಲವು ದೂರುಗಳು ಬಂದಿದ್ದು, ಕೆಲವರು ಮನೆಯಿಂದಲೇ ಕಚೇರಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ. ನಾನು ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, CO-ಗಳಿಗೆ ಮತ್ತು ಇತರ ಎಲ್ಲ ಅಧಿಕಾರಿಗಳಿಗೆ ಕಚೇರಿಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಕಚೇರಿಗೆ ಹೋಗಬೇಕು. ಯಾವಾಗ ಕಚೇರಿಯಲ್ಲಿ ಇರ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಬೇಕು ಜನರಿಗೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಆಮೇಲೆ ಜನಗಳ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ, DC-ಗಳಿಗೆ, CO-ಗಳಿಗೆ ಎಂಪತಿ ಇರಬೇಕು. ಸಿಂಪತಿ ಅಲ್ಲ, ನಾಟ್ ಸಿಂಪತಿ. ನಿಮಗೆಲ್ಲ ಇಂಗ್ಲೀಷು ಎಂಪತಿ ಅಂದ್ರೆ ಗೊತ್ತಾಗ್ತದಲ್ಲ. ಬೇರೆ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಸಹಾನುಭೂತಿನಲ್ಲ, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಕಾಳಜಿ ಅಂತಲೂ ಹೇಳ್ಬೋದು ಬೇಕಾದ್ರೆ. ಕಳಕಳಿ, ಕಾಳಜಿ. ಈಗ ನಿಮ್ಮ ಭಾವನೆಗಳು ಗೊತ್ತಾದ್ರೆ ತಾನೇ ನನಗೆ ಸ್ಪಂದಿಸೋಕ್ಕೆ ಕೆಲಸ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಅದು ಇರಬೇಕು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಯಾರೇ ಆಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಯಾರೇ ವರ್ತಿಸಿದ್ರು ಕೂಡ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ತಗೊಳ್ಳೋದು.
ನಾನು ಬಹಳ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಈಗ ಬಾಲ್ಯ ವಿವಾಹ ನಡೀತದೆ. ಕಳೆದ ವರ್ಷ ಸುಮಾರು 700 ಬಾಲ್ಯ ವಿವಾಹಗಳು ನಡೆದಿದ್ದಾವೆ. ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಬೇಕು. ಇದಕ್ಕೆ ಕಾನೂನು ಕೂಡ ಇದೆ. ಬಾಲ್ಯ ವಿವಾಹಗಳು ತಡೆಗಟ್ಟೋದು ಒಂದು ಭಾಗ. ಎರಡನೇದು, ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳು ನೆರವೇರದಂತೆ ನೋಡ್ಕೋಬೇಕು. ಆಮೇಲೆ ಬಾಲ ಗರ್ಭಿಣಿಯರಾಗೋದನ್ನು ಕೂಡ ತಡೆಗಟ್ಟಬೇಕು. ಯಾಕಂತಂದ್ರೆ ವಿಲೇಜ್ ಅಕೌಂಟೆಂಟು, PDOಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ. ನಗರ ಪಾಲಿಕೆಗಳಲ್ಲೂ, ಮುನ್ಸಿಪಲ್ ಪ್ರದೇಶಗಳಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ ಕೆಳ ಹಂತದಲ್ಲಿ, ಅವ್ರಿಗೂ ಕೂಡ ಗೊತ್ತಿರ್ತದೆ. ಅದನ್ನು ಸಂಪೂರ್ಣವಾಗಿ ನಗರ ಪ್ರದೇಶಗಳಿರಲಿ, ಗ್ರಾಮೀಣ ಪ್ರದೇಶಗಳಿರಲಿ, ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು, ಕೆಳ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಮೂಲಕ, ಸೂಚನೆಗಳು ಕೊಡೋದ್ರ ಮೂಲಕ ಇವು ನಿಲ್ಲಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರಲ್ಲ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಅವರು ಮತ್ತು ಜಿಲ್ಲಾಧಿಕಾರಿಗಳು, CEOಗಳು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಪ್ರವಾಹ ಇದೆ, ಮಳೆ ಜಾಸ್ತಿ ಇರ್ತದೆ, ಮಾನವ ಹಾನಿ ಆಗ್ತದೆ, ಜಾನುವಾರುಗಳ ಹಾನಿ ಆಗುತ್ತೆ, ಮನೆಗಳು ಬಿದ್ದೋಗ್ತವೆ. ಕೂಡಲೇ ಸ್ಥಳಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಈ ಪರಿಹಾರವನ್ನು ಕೂಡಲೇ ಕೊಡಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಬರೀ ಕಾಟಾಚಾರಕ್ಕೆ ಇರೋದಲ್ಲ, ಅವರು ಕಾಟಾಚಾರಕ್ಕೋಸ್ಕರ ಮಾಡಿಲ್ಲ. ಅವರು ಒಂದು ತಿಂಗಳಲ್ಲಿ 2 ಬಾರಿ ಆದರೂ ಕೂಡ ಜಿಲ್ಲೆಗೆ ಭೇಟಿ ಕೊಡಬೇಕು. ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಹಾಸ್ಟೆಲ್ಗಳಿಗೆ, ಅಂಗನವಾಡಿಗಳಿಗೆ ಭೇಟಿ ಕೊಡಬೇಕು. ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಮಾಡಬೇಕು, CEOಗಳು ಮಾಡಬೇಕು, SP ಗಳು ಕೂಡ ಮಾಡಬೇಕು.
ಶಾಲೆಗಳಲ್ಲಿ ವಿಶೇಷವಾಗಿ ಸಿಇಒಗಳಿಗೆ ಮೂರನೇ ತರಗತಿಯಿಂದ 9ನೇ ತರಗತಿಯವರೆಗೆ ಪರೀಕ್ಷೆ ಇರೋದಿಲ್ಲ, ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ. ಅದಕ್ಕೆ SSLCನಲ್ಲಿ PUCನಲ್ಲಿ ಅನುತ್ತೀರ್ಣ ಆಗೋರು ಅಂದರೆ ಫೇಲ್ ಆಗೋರು ಜಾಸ್ತಿ ಜನ ಇರ್ತಾರೆ. ಈಗ ಎರಡು 2024ರಲ್ಲಿ 72% ಜಾಸ್ತಿ ಆಗಿತ್ತು. PUCನಲ್ಲೂ ಕೂಡ ಜಾಸ್ತಿ ಆಗಿತ್ತು. 25ರಲ್ಲಿ ಕಡಿಮೆ ಆಗಿದೆ. ಒಂದು ಕಾರಣ ಏನು ಹೇಳ್ತಾರೆ ಅಂತಂದರೆ, ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಕಳೆದ ವರ್ಷ, ಕಾಪಿ ಮಾಡೋದನ್ನು ತಡೆಗಟ್ಟಬೇಕು, ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದೆ. ಯಾಕಂತಂದರೆ 24ರಲ್ಲಿ ಸುಮಾರು 15ರಿಂದ 20% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಒಂದು ಯಾವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀನಿ. ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಭಾಳಷ್ಟು ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿನ ಮೊಟ್ಟೆ ಕೊಡ್ತಾ ಇತ್ತು ವಾರದಲ್ಲಿ, ಅದನ್ನು 2 ದಿನ ಮಾಡಿದ್ದೆ. ಈಗ ಅಜೀಮ್ ಜಿ ಪ್ರೇಮ್ಜಿ ಅವರು ಅವರ ಫೌಂಡೇಶನ್ನಿಂದ ಉಳಿದ 4 ದಿನ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಸೊ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ಹಾಲು ಕೊಡ್ತಾ ಇದ್ದೀವಿ, ಸಮವಸ್ತ್ರ ಕೊಡ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ಗಳು ಕೊಡ್ತಾ ಇದ್ದೀವಿ, ಹಾಸ್ಟೆಲ್ ಫೆಸಿಲಿಟೀಸ್ಗಳು ಮಾಡಿಕೊಂಡಿದ್ದೀವಿ. ಅದರಿಂದ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥದ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸುಮಾರು 1ರಿಂದ 1.5 ಲಕ್ಷ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ 51,000 ಗೆಸ್ಟ್ ಟೀಚರ್ಗಳನ್ನ ಆಯ್ಕೆ ಮಾಡಿ. ಯಾಕಂತಂದರೆ ಈಗ ಮಂಗಳೂರು, ಉಡುಪಿ, ಬೆಂಗಳೂರು ನಗರ ಯಾವಾಗಲೂ ಕೂಡ ರಿಸಲ್ಟ್ನಲ್ಲಿ ಮುಂದೆ ಇರ್ತವೆ. ಅಲ್ಲೂ ಟೀಚರ್ಗಳ ಕೊರತೆ ಇದೆ. ಮಂಗಳೂರಿನಲ್ಲೂ ಕೊರತೆ ಇದೆ, ಉಡುಪಿನಲ್ಲೂ ಕೊರತೆ ಇದೆ, ಬೆಂಗಳೂರು ನಗರದಲ್ಲೂ ಕೊರತೆ ಇದೆ. ಅದೊಂದೇ ಕಾರಣ ಅಲ್ಲ, ಅವರು ಕಾರಣ ಹೇಳ್ತಕ್ಕಂಥದ್ದು ಅದು ಒಂದು ಕಾರಣ ಅಂತ. ಅದೊಂದೇ ಕಾರಣ ಅಲ್ಲ, ಕೊರತೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ, ಅಲ್ಲಿ ಶಿಕ್ಷಣದಲ್ಲಿ ಎಲ್ಲ ಸ್ನೇಹಿತರೆ, ಉಪಮುಖ್ಯಮಂತ್ರಿಗಳು ನಿಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅವರು ಕೂಡ ಈ ಪತ್ರಿಕಾ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅನೇಕ ಜನ
ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಮೂವತ್ತು 31 ಈ ತಿಂಗಳು 2 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಸಿಇಒಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ, ಎಸ್ಪಿಗಳಿಲ್ಲ ಸರ್. ಆಮೇಲೆ ಡಿಪಾರ್ಟ್ಮೆಂಟ್ ಹೆಡ್ಸ್, ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳು, ಜೊತೆಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕಾರ್ಯದರ್ಶಿಗಳು ಮತ್ತೆ ಮಂತ್ರಿಮಂಡಲದ ಸದಸ್ಯರು, ಎಲ್ಲರೂ ಕೂಡ, ಮುಖ್ಯ ಕಾರ್ಯದರ್ಶಿಗಳನ್ನು ಬಂದು ಮಾಡಿಕೊಂಡು ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡ ಈ DC, CO, SP, ಸೆಕ್ರೆಟರೀಸ್ ಸಮ್ಮೇಳನ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದರು. ಭಾಗಿಯಾಗಿ ಕಾಫಿ ಕುಡಿದು ಬಿಡ್ಲಾ, ಯಾಕಂದ್ರೆ ಆರೋಗ್ಬಿಡ್ತದೆ ಅಂತ ಕಾಫಿ ತರಿಸ್ಬಿಟ್ಟಿದ್ದೆ. ನೀವು ಕುಡಿದ್ರ? ಅಲ್ಲ, ಕೆಲವು ಲೈನ್ ಅಪ್ ಮಾಡ್ಕೊಬಿಟ್ಟಿರ್ತಾರಲ್ಲ ಅಂತ ರಿಲೇ ಹಾಕೊಂಡ್ಬಿಟ್ಟಿರ್ತಾರೆ ಕೆಲವರು. ಈ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳ ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಆಮೇಲೆ ಹೊಸದಾಗಿ ರಚನೆಯಾಗಿದ್ದಾವಲ್ಲ 240 ತಾಲೂಕುಗಳಲ್ಲಿ 63 ತಾಲೂಕುಗಳು ಹೊಸದಾಗಿ ರಚನೆಯಾದವು. ಅದು ಹಿಂದೆನೇ ರಚನೆಯಾಗಿದ್ದು. ನಾನು ಮುಖ್ಯಮಂತ್ರಿಯಾಗಿರುವಾಗಲೇ ರಚನೆಯಾಗಿದ್ದು. ಅವರು BJPಯವರು ಮತ್ತು ಸಮ್ಮಿಶ್ರ ಸರ್ಕಾರ 5 ವರ್ಷಗಳಲ್ಲಿ 14 ಕಡೆಗಳಲ್ಲಿ ಮಾತ್ರ ತಾಲೂಕು ಕೇಂದ್ರಗಳಲ್ಲಿ, ಹೊಸ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದರು. ತಾಲೂಕು ಕಚೇರಿಗಳು, ಅದೇ ಮಿನಿ ವಿಧಾನಸೌಧ ಅಂತ ಕರಿತಿದ್ದಾಗ ನಾವು. ಈಗ ಪ್ರಜಾ ಸೌಧ ಅಂತ ಕರೆದಿದ್ದೀವಿ. ಪ್ರಜಾ ಸೌಧ. ಸುಮಾರು ನಾವು ಬಂದ 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಉಳಿದ ಎಲ್ಲ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ 49 ತಾಲೂಕುಗಳು ಪ್ರಜಾಸೌಧ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂಥ ಹಣನೂ ಕೂಡ ಒದಗಿಸಿದ್ದೀವಿ. ನಮ್ಮ ಸರ್ಕಾರ 2ನೇ ಬಾರಿ ಬಂದ ಮೇಲೆ 49
ಉಳಿಕೆ 49 ತಾಲೂಕುಗಳಿದ್ದವು. ಆ 49 ತಾಲೂಕುಗಳಿಗೂ ಕೂಡ 2 ವರ್ಷದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ವಿ. ಸೊ ಇದು ಈ ಕಾನ್ಫರೆನ್ಸ್ನಲ್ಲಿ ಮೊದಲನಿಗೆ ಮಾಡದಂಥ ಕೆಲಸ. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸ್ವಾಗತ ಮಾಡಿದ ಮೇಲೆ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಮಾಡಿದೆ. ಮೊದಲಿಗೆ ಡಿಸಿ, ಎಸ್ಪಿ, ಸಿಇಒ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಯಾರೂ ಕೂಡ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು. ನನಗೆ ಕೆಲವು ದೂರುಗಳು ಬಂದಿದ್ದು, ಕೆಲವರು ಮನೆಯಿಂದಲೇ ಕಚೇರಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ. ನಾನು ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಮತ್ತು ಇತರ ಎಲ್ಲ ಅಧಿಕಾರಿಗಳಿಗೆ ಕಚೇರಿಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಕಚೇರಿಗೆ ಹೋಗಬೇಕು. ಯಾವಾಗ ಕಚೇರಿಯಲ್ಲಿ ಇರ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಬೇಕು ಜನರಿಗೆ. ಎಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಆಮೇಲೆ ಜನಗಳ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ, ಡಿಸಿಗಳಿಗೆ, ಸಿಇಒಗಳಿಗೆ ಎಂಪತಿ ಇರಬೇಕು. ಸಿಂಪತಿ ಅಲ್ಲ, ನಾಟ್ ಸಿಂಪತಿ. ನಿಮಗೆಲ್ಲ ಇಂಗ್ಲೀಷು ಎಂಪತಿ ಅಂದ್ರೆ ಗೊತ್ತಾಗ್ತದಲ್ಲ. ಬೇರೆ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಸಹಾನುಭೂತಿನಲ್ಲ, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಕಾಳಜಿ ಅಂತ ನೀವು ಹೇಳ್ಬೋದು ಬೇಕಾದ್ರೆ. ಕಳಕಳಿ, ಕಾಳಜಿ. ಈಗ ನಿಮ್ಮ ಭಾವನೆಗಳು ಗೊತ್ತಾದ್ರೆ ತಾನೇ ನನಗೆ ಸ್ಪಂದಿಸೋಕ್ಕೆ ಕೆಲಸ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಅದು ಇರಬೇಕು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಯಾರೇ ಆಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಯಾರೇ ವರ್ತಿಸಿದ್ರು ಕೂಡ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ತಗೊಳ್ಳೋದು. ನಾನು ಬಹಳ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ.
ಈಗ ಬಾಲ್ಯ ವಿವಾಹ ನಡೀತದೆ. ಕಳೆದ ವರ್ಷ ಸುಮಾರು 700 ಬಾಲ್ಯ ವಿವಾಹಗಳು ನಡೆದಿದ್ದಾವೆ. ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಬೇಕು. ಇದಕ್ಕೆ ಕಾನೂನು ಕೂಡ ಇದೆ. ಬಾಲ್ಯ ವಿವಾಹಗಳು ತಡೆಗಟ್ಟದ ಒಂದು ಭಾಗ. ಎರಡನೇದು, ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳು ನೆರವೇರದಂತೆ ನೋಡ್ಕೋಬೇಕು. ಆಮೇಲೆ ಬಾಲ ಗರ್ಭಿಣಿಯರಾಗೋದನ್ನು ಕೂಡ ತಡೆಗಟ್ಟಬೇಕು. ಯಾಕಂತಂದ್ರೆ ವಿಲೇಜ್ ಅಕೌಂಟೆಂಟು, PDOಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ. ನಗರ ಪಾಲಿಕೆಗಳಲ್ಲೂ, ಮುನ್ಸಿಪಲ್ ಪ್ರದೇಶಗಳಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ ಕೆಳ ಹಂತದಲ್ಲಿ, ಅವ್ರಿಗೂ ಕೂಡ ಗೊತ್ತಿರ್ತದೆ. ಅದನ್ನು ಸಂಪೂರ್ಣವಾಗಿ ನಗರ ಪ್ರದೇಶಗಳಿರಲಿ, ಗ್ರಾಮೀಣ ಪ್ರದೇಶಗಳಿರಲಿ, ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು ಕೆಳ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಮೂಲಕ, ಸೂಚನೆಗಳು ಕೊಡೋದ್ರ ಮೂಲಕ ಇವು ನಿಲ್ಲಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರಲ್ಲ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಅವರು ಮತ್ತು ಜಿಲ್ಲಾಧಿಕಾರಿಗಳು, CEOಗಳು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಪ್ರವಾಹ ಇದೆ, ಮಳೆ ಜಾಸ್ತಿ ಇರ್ತದೆ, ಮಾನವ ಹಾನಿ ಆಗ್ತದೆ, ಜಾನುವಾರುಗಳ ಹಾನಿ ಆಗುತ್ತೆ, ಮನೆಗಳು ಬಿದ್ದೋಗ್ತವೆ. ಕೂಡಲೇ ಸ್ಥಳಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಈ ಪರಿಹಾರವನ್ನು ಕೂಡಲೇ ಕೊಡಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಬರೀ ಕಾಟಾಚಾರಕ್ಕೆ ಇರೋದಲ್ಲ, ಅವರು ಕಾಟಾಚಾರಕ್ಕೋಸ್ಕರ ಮಾಡಿಲ್ಲ. ಅವರು ಒಂದು ತಿಂಗಳಲ್ಲಿ 2 ಬಾರಿ ಆದರೂ ಕೂಡ ಜಿಲ್ಲೆಗೆ ಭೇಟಿ ಕೊಡಬೇಕು. ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಹಾಸ್ಟೆಲ್ಗಳಿಗೆ, ಅಂಗನವಾಡಿಗಳಿಗೆ ಭೇಟಿ ಕೊಡಬೇಕು. ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಮಾಡಬೇಕು, CEOಗಳು ಮಾಡಬೇಕು, SP ಗಳು ಕೂಡ ಮಾಡಬೇಕು.
ಶಾಲೆಗಳಲ್ಲಿ ವಿಶೇಷವಾಗಿ ಸಿಇಒಗಳಿಗೆ ಮೂರನೇ ತರಗತಿಯಿಂದ 9ನೇ ತರಗತಿಯವರೆಗೆ ಪರೀಕ್ಷೆ ಇರೋದಿಲ್ಲ, ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ. ಅದಕ್ಕೆ SSLCನಲ್ಲಿ PUCನಲ್ಲಿ ಅನುತ್ತೀರ್ಣ ಆಗೋರು ಅಂದರೆ ಫೇಲ್ ಆಗೋರು ಜಾಸ್ತಿ ಜನ ಇರ್ತಾರೆ. ಈಗ 2024ರಲ್ಲಿ 72% ಜಾಸ್ತಿ ಆಗಿತ್ತು. PUCನಲ್ಲೂ ಕೂಡ ಜಾಸ್ತಿ ಆಗಿತ್ತು. 25ರಲ್ಲಿ ಕಡಿಮೆ ಆಗಿದೆ. ಒಂದು ಕಾರಣ ಏನು ಹೇಳ್ತಾರೆ ಅಂತಂದರೆ, ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಕಳೆದ ವರ್ಷ, ಕಾಪಿ ಮಾಡೋದನ್ನು ತಡೆಗಟ್ಟಬೇಕು, ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದೆ. ಯಾಕಂತಂದರೆ 24ರಲ್ಲಿ ಸುಮಾರು 15ರಿಂದ 20% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಒಂದು ಯಾವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀನಿ. ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಭಾಳಷ್ಟು ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿನ ಮೊಟ್ಟೆ ಕೊಡ್ತಾ ಇತ್ತು ವಾರದಲ್ಲಿ, ಅದನ್ನು 2 ದಿನ ಮಾಡಿದ್ದೆ. ಈಗ ಜಿ ಪ್ರೇಮ್ಜಿ ಅವರು ಅವರ ಫೌಂಡೇಶನ್ನಿಂದ ಉಳಿದ 4 ದಿನ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಸೊ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ಹಾಲು ಕೊಡ್ತಾ ಇದ್ದೀವಿ, ಸಮವಸ್ತ್ರ ಕೊಡ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ಗಳು ಕೊಡ್ತಾ ಇದ್ದೀವಿ, ಹಾಸ್ಟೆಲ್ ಫೆಸಿಲಿಟೀಸ್ಗಳು ಮಾಡಿಕೊಂಡಿದ್ದೀವಿ. ಅದರಿಂದ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥದ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸುಮಾರು 1ರಿಂದ 1.5 ಲಕ್ಷ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ 51,000 ಗೆಸ್ಟ್ ಟೀಚರ್ಗಳನ್ನ ಆಯ್ಕೆ ಮಾಡಿ, ಯಾಕಂತಂದರೆ ಈಗ ಮಂಗಳೂರು, ಉಡುಪಿ, ಬೆಂಗಳೂರು ನಗರ ಯಾವಾಗಲೂ ಕೂಡ ರಿಸಲ್ಟ್ನಲ್ಲಿ ಮುಂದೆ ಇರ್ತವೆ. ಅಲ್ಲೂ ಟೀಚರ್ಗಳ ಕೊರತೆ ಇದೆ. ಮಂಗಳೂರಿನಲ್ಲೂ ಕೊರತೆ ಇದೆ, ಉಡುಪಿನಲ್ಲೂ ಕೊರತೆ ಇದೆ, ಬೆಂಗಳೂರು ನಗರದಲ್ಲೂ ಕೊರತೆ ಇದೆ. ಅದೊಂದೇ ಕಾರಣ ಅಲ್ಲ, ಅವರು ಕಾರಣ ಹೇಳ್ತಕ್ಕಂಥದ್ದು ಅದು ಒಂದು ಕಾರಣ ಅಂತ. ಅದೊಂದೇ ಕಾರಣ ಅಲ್ಲ, ಕೊರತೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ, ಅಲ್ಲಿ ಶಿಕ್ಷಣದಲ್ಲಿ 6 ತಿಂಗಳೊಳಗಡೆ ಸಂಪೂರ್ಣ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಹೇಳ್ತಿದ್ನಲ್ಲ, ಆಮೇಲೆ
ವಿಶೇಷವಾಗಿ IMR ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, MMR ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಅದು ನಮ್ಮದು 57 ಇದೆ, 57. ಎಷ್ಟಕ್ಕೆ ಅದು? ಪರ್ ಲ್ಯಾಕ್. ಎಷ್ಟಪ್ಪ? 1,00,057 ಜನ ಮಕ್ಕಳುಗಳು ಅಲ್ಲ ತಾಯಂದಿರು ಸಾಯ್ತಾರೆ. ಅದನ್ನು ಕೇರಳದಲ್ಲಿ 19 ಎಷ್ಟು 19 ಇದೆ. ಆ ಮಟ್ಟಕ್ಕೆ ತರಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಕಳೆದ ವರ್ಷ ನಾನು ಹೊಸದಾಗಿ 186 ಇಂದಿರಾ ಕ್ಯಾಂಟೀನ್ಗಳನ್ನು ಘೋಷಣೆ ಮಾಡಿದ್ದೆ. ಇಲ್ಲಿವರೆಗೆ 197 ಇದ್ದವು. ಜೊತೆಗೆ 186 ಇಂದಿರಾ ಕ್ಯಾಂಟೀನ್ಗಳನ್ನು ಘೋಷಣೆ ಮಾಡಿದ್ದೆ. ಅದರಲ್ಲಿ 103 ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿದ್ದಾವೆ. ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿದ್ದಾವೆ. ಆಹಾರ ವಿತರಣೆ ಮಾಡ್ತಾ ಇರೋದು 43ರಲ್ಲಿ. ಕೂಡಲೇ ಇನ್ನು ಉಳಿದಿರ್ತಕ್ಕಂಥ 60ರಲ್ಲೂ ಕೂಡ ಆಹಾರ ವಿತರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇಮಿಡಿಯೇಟ್ ಆಗಿ. ಆಮೇಲೆ ಇನ್ನು ಉಳಿದವು ವಿವಿಧ ಹಂತಗಳಲ್ಲಿ ಕನ್ಸ್ಟ್ರಕ್ಷನ್ ಆರ್ ಗೋಯಿಂಗ್ ಆನ್. ಆಮೇಲೆ ಗಂಗಾ ಕಲ್ಯಾಣದಲ್ಲಿ ಕೊಳವೆ ಬಾವಿಗಳು ತೋರಿಸಿರ್ತಕ್ಕಂಥವಕ್ಕೆ ಕೂಡಲೇ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನು ಬೇಕಾದಷ್ಟು ಹೇಳಿದ್ದೀವಿ. ಯಾಕಂತಂದರೆ ನಿನ್ನೆ ಮತ್ತು ಇವತ್ತು ಸುಮಾರು 28 ಇಲಾಖೆಗಳು ಹೆಚ್ಚು ರಿವ್ಯೂ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಅವರ ಅಭಿಪ್ರಾಯನೂ ಕೂಡ ಕೇಳಿದ್ದೀವಿ. ಆಮೇಲೆ ಈ ಕೋವಿಡ್ ಇದೆಯಲ್ಲ, ಇವತ್ತು ಎಷ್ಟು ಇರೋದು? 80. ಇದು ಅಷ್ಟೊಂದು ಅಪಾಯಕಾರಿ ಅಲ್ಲ. ಈ ಸಾರಿ ಕೋವಿಡ್ ಬಂದಿದೆಯಲ್ಲ, ಅದು ಅಪಾಯಕಾರಿ ಅಲ್ಲ. ಆದರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಎಲ್ಲ ಮುಂಜಾಗ್ರತಾ ಕ್ರಮ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಸೊ ನಮ್ಮ ಸರ್ಕಾರದ ಈ ಯೋಜನೆಗಳಿದ್ದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು, ಇವು ಮಧ್ಯವರ್ತಿಗಳಿಲ್ಲ. ಅದರಿಂದ ಪರಿಣಾಮಕಾರಿಯಾಗಿ ಅವು ಜಾರಿಯಾಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ. ಆಯ್ತಲ್ಲ ಹೇಳಿದ್ಮೇಲೆ. ಆಮೇಲೆ ರಸ್ತೆ ಸುರಕ್ಷಾ ಪ್ರಾಧಿಕಾರ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾಧಿಕಾರಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ತದೆ, ಆಮೇಲೆ
ಪೊಲೀಸ್ ಇರ್ತಾರೆ, PWD ಇರ್ತದೆ, ರೆವಿನ್ಯೂ ಇರ್ತಾರೆ. ರೆವಿನ್ಯೂ DC ಇಲ್ಲ. ಅದನ್ನ ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳು ತಗೋಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಭಾಳ ಪ್ರಮುಖವಾಗಿ ಇಷ್ಟು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ, CEOಗಳಿಗೆ, ಸೆಕ್ರೆಟರಿಗಳಿಗೆ ಕೊಟ್ಟಿದ್ದೀನಿ. ನಮ್ಮ ಎಲ್ಲ ಸಚಿವರು ಕೂಡ ಅವರವರು ಇಲಾಖೆ ಬಂದಾಗ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಏನು ಮಾಡಿದ್ದೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. DC ಅವರಿಗೆ ಮಾರ್ಗದರ್ಶನ, DC ಗಳಿಗೆ ಮಾರ್ಗದರ್ಶನ, ಆಮೇಲೆ DC ಗಳಿಗೆ, CEOಗಳಿಗೆ ಇವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವನು ಕೇಳಿದ್ದ ಮೊದಲು ಅವನು ಕೇಳ್ದ, ನೀನು ಆಮೇಲೆ ನೀನು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ್ರೆ ಅವರು ಅಲ್ಲ ಮೊದಲು ಕೇಳಿದ್ದವನು. ಹಾಂ, ಇಲ್ಲ ಭಾಳಷ್ಟು ಮಾಡಿದ್ದಾರೆ. ಮಾಡದಿರೋರನ್ನ ಹೇಳಿದ್ದೀವಿ, ಮಾಡಿರೋರ್ಗೂ ಕೂಡ ಪ್ರಶಂಸೆ ಮಾಡಿದ್ದೀವಿ, ಥ್ಯಾಂಕ್ಸ್ ಹೇಳಿದ್ದೀವಿ ಅವ್ರಿಗೆ. ಇಲ್ಲ ಹಾಗೆ ಆ ಥರ ಇಲ್ಲ, ಕೆಲವು ಮಾಡಿಲ್ಲ ನಿಜ, ಹಾಗಂತೇಳಿ ಎಲ್ಲನೂ ಮಾಡಿಲ್ಲ ಅಂತಲ್ಲ. ಬಟ್ ನಾವು ಯಾವುದು ಮಾಡಿದ್ದಾರೆ ಅದಕ್ಕೆಲ್ಲ ಬೆನ್ನು ತಟ್ಟಿದ್ದೀವಿ, ಯಾವುದು ಮಾಡಿಲ್ಲ ಅದನ್ನು ಅವ್ರಿಗೆ ತರಾಟೆಗೆ ತಗೊಂಡಿದ್ದೀವಿ, ಹೇಳಿದ್ದೀವಿ ಮಾಡಬೇಕು ಅಂತ ಮುಂದೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿ. ಆಮೇಲೆ ನೋಡಿ ಇನ್ನೊಂದು, ನಾನು ಈ SLC PUCನಲ್ಲಿ ಕಡಿಮೆ ಫೇಲ್ ಆಗ್ತಾರಲ್ಲ, ಅನುತ್ತೀರ್ಣರಾಗ್ತಾರಲ್ಲ, ಜಾಸ್ತಿ ಆಗ್ತಾಯಿದೆ. ಅದಕ್ಕೆ DDPIಗಳಿಗೆ, BEOಗಳಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ನಾನೀಗ ಫಾರ್ ಎಕ್ಸಾಂಪಲ್ ಬಳ್ಳಾರಿನಲ್ಲಿ ಅಲ್ಲ, ಇದು ವಿಜಯನಗರದಲ್ಲಿ ಒಂದು ಸಾರಿ ರಿವ್ಯೂ ಮಾಡಿದೆ, ಭಾಳ ಕಡಿಮೆ ಇತ್ತು ಅಲ್ಲಿ SLC ರಿಸಲ್ಟು. ಅವ್ರನ್ನ DDPI ಸಸ್ಪೆಂಡ್ ಮಾಡಿದೆ, ಇಂಪ್ರೂವ್ ಆಗ್ಬಿಡ್ತು. ಈಗ ಹೇಳಪ್ಪ, ನೀನು ಹೇಳು. ಈಗ ಸಸ್ಪೆಂಡ್ ಅಂದ್ರೆ ಹೊಸಬರು ಬಂದು ಅದನ್ನೇ ಹೊಸಬರು ಬಂದು ಅದು ಇಂಪ್ರೂವ್ ಮಾಡಿದ್ದಾರೆ. ಇಲ್ಲ, ಕೆಲವರು ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಜನಸ್ಪಂದನ ಅದಕ್ಕೆ ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳಿದ್ದೀನಿ. ಪ್ರತಿ ತಿಂಗಳು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಡೈರಿ ಬರೀಬೇಕು. ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, CEOಗಳು ಡೈರಿಗಳು ಬರಬೇಕು. ಅದನ್ನು ಚೀಫ್ ಸೆಕ್ರೆಟರಿ ಕಳಿಸ್ಕೊಡ್ಬೇಕು. ಚೀಫ್ ಸೆಕ್ರೆಟರಿ ಇಂಟರ್ನ್ ನನಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳಿದ್ದೀನಪ್ಪ, ಎಲ್ಲ ಅಧಿಕಾರಿಗಳು ಹಂಗೆ ಮಾಡಲ್ಲ, ಕೆಲವು ಇರ್ಬೋದು, ಬ್ಲ್ಯಾಕ್ ಶೀಪ್ಸ್ಗಳು ಇದ್ದೇ ಇರ್ತವೆ. ಅದಕ್ಕೆ ಹೇಳಿದ್ದೀನಿ ನಾನು, ನೀವು ಮುಂಚಿತವಾಗಿ ನಿಮ್ಮ ಪ್ರವಾಸ ಕಾರ್ಯಕ್ರಮ ಕಳಿಸ್ಕೊಡ್ಬೇಕು. ನಂಬರ್ ಒನ್. ನಂಬರ್ 2, ನಿಮಗೆ ಯಾವಾಗ ಇರ್ತೀವಿ ಅಂತ ಹೇಳಬೇಕು. ಪ್ರತಿದಿನ ಇರಬೇಕು ಕಚೇರಿನಲ್ಲಿ. ಹೊರಗಡೆ ಪ್ರವಾಸ ಮಾಡಿದಾಗ ಮಾತ್ರ ಕಚೇರಿನಲ್ಲಿ ಇರೋಕ್ಕಾಗಲ್ಲ. ನೀವು ಯಾವಾಗ ಕಚೇರಿನಲ್ಲಿ ಇರ್ತೀವಿ ಅನ್ನೋದು ಜನಗಳು ತಿಳಿಸ್ಬೇಕು. ಜನಗಳ ಭೇಟಿ ಮಾಡಬೇಕು, ಜನಗಳ ಕಷ್ಟ ಸುಖ ಕೇಳಬೇಕು, ಅವರ
ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಎಂಪತಿ ಇರಬೇಕು ಅಂತ ಹೇಳಿರೋದು ನಾನು, ನಾಟ್ ಸಿಂಪತಿ, ಎಂಪತಿ. ನಾನು ಒಂದು ಕಾರಣ ಇಂಗ್ಲೀಷ್ ಶಾಲೆಗಳಲ್ಲಿ ಇಂಗ್ಲೀಷ್ ಓದೋಕ್ಕೆ ಹೋಗೋದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು ಅನ್ನೋದು ಅದು ಒಂದು ಕಾರಣ. ಎರಡನೇ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದಿಸ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಖಾಸಗಿ ಶಾಲೆಗಳು ಕೂಡ ಏಡೆಡ್ ಸ್ಕೂಲ್ಗಳು, ಅನ್ಏಡೆಡ್ ಸ್ಕೂಲ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಜನ ಸರ್ಕಾರಿ ಶಾಲೆಗಳಿಂದ ಬಿಟ್ಟು ಹೋಗ್ತಕ್ಕಂಥದ್ದು ಒಂದು. ಎರಡನೇದು, ಕೆಲವು ಸೌಲಭ್ಯಗಳನ್ನು ಈಗ ಸರ್ಕಾರಿ ಶಾಲೆಗಳಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಫ್ರೀ ಬುಕ್ಸ್ ಕೊಡ್ತೀವಿ, ಹಾಲು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಆಮೇಲೆ ಶೂ ಕೊಡ್ತೀವಿ. ಇವೆಲ್ಲ ಕೊಡ್ತಾ ಇದ್ದೀವಲ್ಲ ಈಗ. ಅದೆಲ್ಲ ಇಂಪ್ರೂವ್ ಮಾಡಲಿಕ್ಕೋಸ್ಕರನೇ ಕೊಡ್ತಾ ಇರೋದು. ಈಗ ಕಡಿಮೆ ಆಗ್ತಾ ಇದೆ, ಕಳೆದ ವರ್ಷದಿಂದ ಕಡಿಮೆ ಆಗ್ತಾ ಇದೆ. ಈಗ ಹಾಲು ಕುಡಿದ್ರೆ, ನೀನು ಹಾಲು ಕುಡ್ದಿದ್ಯಾ ಎಲ್ಲರೂ? ಹಾಲು ಕೊಡೋದು, ಮೊಟ್ಟೆ ಕೊಡೋದು, ರಾಗಿ ಮಾಲ್ಟ್ ಕೊಡೋದು ಇವೆಲ್ಲ ಪೌಷ್ಟಿಕ ಅಲ್ವಾ? ಬಾಳೆಹಣ್ಣು ಕೊಡೋದು, ಚಿಕ್ಕಿ ಕೊಡೋದು ಪೌಷ್ಟಿಕ ಅಲ್ವಾ? ಕಡಿಮೆ ಆಗ್ತಾ ಇದೆ, ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥದ್ದು ಅಷ್ಟೇ. ಒಬ್ರು ಮಾತಾಡಿ. ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್. ಈಗ ನೋಡಪ್ಪ, 2024ರಲ್ಲಿ 72% ರಿಸಲ್ಟ್ ಆಗಿತ್ತು. ಆಗ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಈ ಸಾರಿ 63% ಆಗಿದೆ, ಅಂದರೆ 9% ಕಡಿಮೆ ಆಗಿದೆ. ಆದರೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರಲ್ಲ, 20% ಅದು ಕಡೆ ಇದಿಲ್ಲ. ಅದು ದಟ್ ಮೀನ್ಸ್ ಟು ಸೇ ಇಂಪ್ರೂವ್ ಆಗಿದೆಯಾ ಅಲ್ವಾ? ನೋ ಮಾಸ್ ಕಾಪಿಂಗ್. ನೀನೇನು ಹೇಳೋದು ಕೇಳಿಸಲ್ಲ ನನಗೆ. ಏಟೆಡ್ ಸ್ಪೀಚ್ ಯಾರೇ ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ. ತರ್ತೀವಿ. ಅದನ್ನು ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಥ್ಯಾಂಕ್ ಯು. ನಡ್ರಪ್ಪ, ಸಾಕು. ನಾ ಹೇಳ್ದನ್ನೆಲ್ಲ ಬರೀರಯ್ಯ, ಸಾಕು.